ಅಜ್ಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಮಳೆ ಕೊರತೆ ಇದೆ, ಯಾವುದೇ ಕಾರಣಕ್ಕೂ ಕಾವೇರಿ ನೀರನ್ನ ಹರಿಸಬಾರ್ದು ಅಂತ ಹೇಳಿ ರಾಜ್ಯದಲ್ಲಿ ಕಾವೇರಿಯ ಕಿಚ್ಚು ದಿನದಿಂದ ದಿನಕ್ಕೆ ಜೋರಾಗ್ತಾ ಇದೆ. ಅಖಂಡ ಕರ್ನಾಟಕ ಬಂದ್ಗೂ ಕೂಡ ಕರೆಯನ್ನು ಕೊಡಲಾಗಿದೆ. ಈ ಸಂದರ್ಭದಲ್ಲಿಯೇ ಕಾವೇರಿ ಗಲಾಟೆಯ ನಡುವೆನೆ ರೈತರಿಗೆ ಸಿಹಿ ಸುದ್ದಿಯೊಂದು ಸಿಗ್ತಾ ಇದೆ. ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಉತ್ತಮವಾಗಿ ಮಳೆ ಆಗ್ತಾ ಇದೆ. KRS ಜಲಾಶಯದ ಒಳಹರಿವಿನಲ್ಲಿ ಏರಿಕೆಯಾಗಿದೆ ಅನ್ನೋದು ಗೊತ್ತಾಗ್ತಿದೆ. 13,522 ಕ್ಯೂಸೆಕ್ಕಿಗೆ ಏರಿಕೆಯಾಗಿದೆ ಒಳಹರಿವು. KRS ಡ್ಯಾಮ್ಗೆ ಜಲಾಶಯದಿಂದ 1,565 ಕ್ಯೂಸೆಕ್ ಹೊರಹರಿವಿದೆ ಎನ್ನುವಂತಹದ್ದು. ಜಲಾಶಯದಲ್ಲಿ 18.733 TMC ನೀರನ್ನು ಶೇಖರಿಸಿಡಲಾಗಿದೆ. ಮಳೆ ಚೆನ್ನಾಗಾಗ್ತಾ ಇದೆ ಅನ್ನೋ ಕಾರಣಕ್ಕೆ ತಮಿಳುನಾಡು ಕೇಳಿದಷ್ಟು ನೀರನ್ನು ಬಿಡೋದಕ್ಕಾಗೋದೇ ಇಲ್ಲ. ಮುಂದಿನ ದಿನಗಳಲ್ಲಿ ಮಳೆ ಹೆಂಗೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ. ಹಂಗಾಗಿ ಎಷ್ಟಾಗುತ್ತೋ ಅಷ್ಟು ನೀರನ್ನು ಶೇಖರಣೆ ಮಾಡಿಟ್ಕೊಳ್ಬೇಕಾದಂತಹ ಪರಿಸ್ಥಿತಿ ಸದ್ಯಕ್ಕೆ ನಿರ್ಮಾಣವಾಗಿದೆ. ಯಾಕೆಂದರೆ KRSನ ಡ್ಯಾಮ್ ಬಹುತೇಕ ಖಾಲಿಯಾಗಿರುವಂಥದ್ದು, ಒಡಲು ಖಾಲಿಯಾಗಿರುವಂಥದ್ದು. ಮಳೆ ಆಗ್ತಾ ಇದೆ, ತಮಿಳುನಾಡಿಗೆ ನೀರು ಹರಿಸ್ಬಿಡೋಣ, ಅದಕ್ಕೆ ಅವಕಾಶ ಇಲ್ಲ ಅಂಥೇಳಿ. ಯಾಕೆಂದರೆ ಬೆಂಗಳೂರು ಸೇರಿ ಈ ಹಳೆ ಮೈಸೂರು ಭಾಗದಲ್ಲಿ KRS ಡ್ಯಾಮೇನೆ ಎಲ್ರಿಗೂ ಕೂಡ ಈಗ ಆಶ್ರಯವಾಗಿರುವಂತಹದ್ದು ಕುಡಿಯುವ ನೀರಿಗೆ. KRS ನೀರಿನ ಮಟ್ಟ ಗರಿಷ್ಠ ಮಟ್ಟ ಇರುವಂತಹದ್ದು 124.80 ಅಡಿ ಇದೆ. ಗರಿಷ್ಠ ಮಟ್ಟ KRS ಜಲಾಶಯದ ಡೀಟೇಲ್ಸನ್ನು ನಿಮ್ಮ ಮುಂದೆ ಇಡ್ತಾ ಇರುವಂಥದ್ದು. ಇವತ್ತಿನ ನೀರಿನ ಮಟ್ಟ ಎಷ್ಟಿದೆ ಅಂದರೆ 94.40 ಅಡಿಯಷ್ಟು ನೀರು ಇರುವಂತಹದ್ದು. ಮಳೆ ಉತ್ತಮವಾಗಿ ಆಗ್ತಾ ಇದೆ. ಫಸ್ಟು ಡ್ಯಾಮ್ ತುಂಬಬೇಕಾಗುತ್ತೆ. ಹೆಚ್ಚುವರಿಯಾಗಿರುವಂತಹ ನೀರನ್ನು ಬೇಕಿದ್ರೆ ತಮಿಳುನಾಡಿಗೆ ಬಿಡೋದಕ್ಕೆ ಅವಕಾಶ ಇದೆ. ಯಾಕೆಂದರೆ ಮಳೆಗಾಲ ಮುಗಿತಾ ಬಂತು. ಇಂತಹ ಸಂದರ್ಭದಲ್ಲಿ ನೀರು ಬರ್ತಾ ಇದೆ ಅನ್ನುವಂತಹ ಕಾರಣಕ್ಕೆ ಬಿಡೋದಕ್ಕಾಗಲ್ಲ. ಇನ್ನು ಒಳಹರಿವಿರುವಂತಹದ್ದು 13,522 ಕ್ಯೂಸೆಕ್ ಇರುವಂಥದ್ದು. ಇನ್ನು ಜಲಾಶಯದಿಂದ ಹೊರಹರಿವಿನ ಪ್ರಮಾಣ 1,565 ಕ್ಯೂಸೆಕ್ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಸದ್ಯಕ್ಕೆ ಜಲಾಶಯದಲ್ಲಿ 18 TMC ನೀರಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಗರಿಷ್ಠ ಸಾಮರ್ಥ್ಯ 49.45 TMC ಇರುವಂಥದ್ದು. ಸೊ ಹಾಗಾಗಿ ಮಳೆ ಚೆನ್ನಾಗಾಗ್ತಾ ಇದೆ ಅನ್ನುವಂತಹ ಕಾರಣಕ್ಕಾಗಿ ನೀರನ್ನು ಬಿಡೋದಕ್ಕೆ ಆಗಲ್ಲ. ಮುಂದಿನ ದಿನಗಳಲ್ಲಿ ಮಳೆ ಚೆನ್ನಾಗಾಗಿ ಡ್ಯಾಮ್ ಭರ್ತಿ ಆದರೆ ಆ ಸಂದರ್ಭದಲ್ಲಿ ಏನಾದರೂ ಅವಕಾಶವಿರುತ್ತಾ ನೋಡಬೇಕಾಗುತ್ತೆ. ಡೀಟೇಲ್ಸನ್ನು ಕೊಡೋದಕ್ಕೆ ರೋಹಿತ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ರೋಹಿತ್, ಮಳೆ ಆಗ್ತಾ ಇದೆ ಅನ್ನುವಂತಹ ಕಾರಣಕ್ಕೆ ತಮಿಳುನಾಡಿಗೆ ನೀರನ್ನು ಬಿಡೋದಕ್ಕಾಗಲ್ಲ ಅಂಥೇಳಿ. ಯಾಕೆಂದರೆ ಮುಂದಿನ ದಿನಗಳಲ್ಲಿ ಮಳೆಗಾಲ ಹೆಂಗೆ ಅನ್ನೋದು ಗೊತ್ತಿಲ್ಲ. ಬೇಸಿಗೆ ಬರ್ತಾ ಇದೆ, ಕುಡಿಯೋ ನೀರಿಗೆ ನೀರನ್ನು ಸ್ಟಾಕ್ ಮಾಡಬೇಕಾಗುತ್ತೆ. ಇವೆಲ್ಲವೂ ಕೂಡ ಮುಖ್ಯವಾಗುತ್ತೆ. ಸೊ ಹೇಗೆ ಸುರಿತಾ ಇದೆ ಮಳೆ? ಪ್ರೇಮ್, ಒಂದು ಕಡೆ ಕಾವೇರಿ ಗಲಾಟೆ ಇತ್ತು. ಯಾಕಂದರೆ CWMA CWRC ಏನು ನಿತ್ಯ ಒಂದು 3,500 ಕ್ಯೂಸೆಕ್ಕೂ ಅಧಿಕ ನೀರನ್ನು 15 ದಿನಗಳ ಕಾಲ ಹರಿಸಿ ಅಂತೇಳಿ ಹೇಳಲಾಗ್ತಾ ಇತ್ತು. ಈ ನಿಟ್ಟಿನಲ್ಲಿ ಮಂಡ್ಯ ಭಾಗದಲ್ಲಿ ರೈತರ ಪ್ರತಿಭಟನೆ ಹೆಚ್ಚಾಗ್ತಾ ಇತ್ತು. ಇದರ ಬೆನ್ನಲ್ಲೇ ಇದೀಗ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಒಂದಷ್ಟು ಮಳೆ ಆಗ್ತಾ ಇರುವಂಥದ್ದು ಒಂದು ರೀತಿಯಾಗಿ ಬಿಗ್ ರಿಲೀಫ್ ಅಂತಲೇ ಹೇಳ್ಬೋದಾಗಿರುವಂಥದ್ದು. ಇವತ್ತು 13,000 ಕ್ಯೂಸೆಕ್ಕಷ್ಟು KRS ಡ್ಯಾಮ್ಗೆ ಒಳ ಹರಿವು ಬರ್ತಾ ಇದೆ. ಆ ನಿಟ್ಟಿನಲ್ಲಿ ಎಲ್ಲೋ ಒಂದು ಕಡೆ ಇನ್ನೊಂದು 3-4 ದಿನ ಉತ್ತಮವಾಗಿ ಮುಂಗಾರು ಮಳೆ, ಮಧ್ಯಂತರ ಮಳೆ ಆಗಿರುವಂಥದ್ದು. ಇದು ಚುರುಕುಗೊಳ್ಳುವಂಥ ಸಾಧ್ಯತೆ ಹೆಚ್ಚಾಗಿ ಕಾಣ್ತಾ ಇರುವಂಥದ್ದು. ಆ ನಿಟ್ಟಿನಲ್ಲಿ ಒಂದು ರೀತಿಯಾಗಿ ರೈತರು ಕೂಡ ಆಶಾಭಾವನೆಯನ್ನು ಈಗಷ್ಟೇ ಇಟ್ಕೊಂಡಿರುವಂಥದ್ದು. ಯಾಕಂದರೆ ಮಂಡ್ಯ ಭಾಗದಲ್ಲಿ ಮಳೆ ಆಗ್ತಾ ಇಲ್ಲ, ಆದರೆ ಏನು ಕಾವೇರಿ ಕ್ಯಾಚ್ಮೆಂಟ್ ಏರಿಯಾದಲ್ಲಿ ಮಳೆ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ರೈತರು ಎಲ್ಲೋ ಒಂದು ಕಡೆ KRS ಡ್ಯಾಮ್ ಆದಷ್ಟು ಬೇಗ ತುಂಬುತ್ತೆ ಎಂಬ ವಿಶ್ವಾಸ ಇದೀಗ ಬಂದಿರುವಂಥದ್ದು. ಈ ನಿಟ್ಟಿನಲ್ಲಿ KRS ಡ್ಯಾಮ್ನಲ್ಲಿ ಇದೀಗ 18.733 TMC ಅಷ್ಟು ನೀರಿದೆ. ಅಲ್ಲಿಗೆ ನಮಗೆ ಇನ್ನೂ ಕೂಡ ಒಂದು 30-32 TMC ಅಷ್ಟು ನೀರು ತುಂಬಬೇಕಾಗಿರುವಂಥದ್ದು. ಆ ನಿಟ್ಟಿನಲ್ಲಿ ರೈತರು ಹೇಳೋಂಥ ಪ್ರಕಾರವಾಗಿ ಮುಂದಿನ ದಿನಗಳಲ್ಲಿ ಉತ್ತಮವಾಗಿ ಮಳೆ ಬಿದ್ದಂಥ ಸಂದರ್ಭದಲ್ಲಿ ಮಾತ್ರ ತಮಿಳುನಾಡಿಗೆ ನೀರು ಬಿಡಿ, ಅಲ್ಲಿವರೆಗೂ ಕೂಡ ನೀರನ್ನು ಡ್ಯಾಮ್ನಲ್ಲಿ ಶೇಖರಣೆ ಮಾಡಿಕೊಳ್ಳುವಷ್ಟರಲ್ಲೂ ಕೂಡ ಮುಂದಾಗಿ ಅಂತೇಳಿ ಹೇಳಲಾಗ್ತಾ ಇದೆ. ಕೇವಲ KRS ಡ್ಯಾಮ್ ಮಾತ್ರವಲ್ಲ, ಕಾವೇರಿ ಜಲಾನಯನ ಪ್ರದೇಶದಲ್ಲಿರುವಂತಹ 4 ಡ್ಯಾಮ್ಗಳು ಕೂಡ ಉತ್ತಮವಾದಂತಹ ಒಳಹರಿವು ಬರ್ತಾ ಇದೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಕಬಿನಿ ಜಲಾಶಯಕ್ಕೂ ಕೂಡ ಉತ್ತಮವಾಗಿ ಒಳಹರಿವು ಬರ್ತಾ ಇರುವಂಥದ್ದು. ಈ ನಿಟ್ಟಿನಲ್ಲಿ ಕಬಿನಿ ಜಲಾಶಯಕ್ಕೆ ತುಂಬುವ ನಿಟ್ಟಿನಲ್ಲಿ 3 TMC ಅಷ್ಟೇ ಬೇಕಾಗಿದೆ. ಅದು ಕೂಡ ಉತ್ತಮವಾದಂಥ ವಾತಾವರಣ ಇರುವಂಥದ್ದು. ಪ್ರೇಮ್, ಓಕೆ, ಥ್ಯಾಂಕ್ ಯು ರೋಹಿತ್ ತಮ್ಮೆಲ್ಲ ಮಾಹಿತಿಗಾಗಿ.